lot of kids are here and I am very confused that I should talk to the seniors sitting in front or I should talk to you people. And what exactly I should try to convey out of these two presidential ಭಾಷಣ ಅಂದರೆ ನಾನು ಅವರ ಭಾಷಣ ಅವಲೋಕನೆ ಮಾಡಿ ಅದರ ಬಗ್ಗೆ ಟಿಪ್ಪಣಿ ಕೊಡೋದು. ಇದರಲ್ಲಿ ಇರ್ತಕ್ಕಂಥ ಜೂನಿಯರ್ ಮೋಸ್ಟ್ ನಾನು ಅವರ ಬಗ್ಗೆ ಟಿಪ್ಪಣಿ ಕೊಡೋದಷ್ಟು ಅಧಿಕಾರ ನನಗೆ ಇಲ್ಲ. ಅದಕ್ಕೆ ಆ ಟಿಪ್ಪಣಿಗಿಂತ ನಾನು ವಾರ್ತಾ ಇಲಾಖೆಯ ಆಯುಕ್ತರಾಗಿ ಆಸ್ ಅ ಕಮಿಷನರ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಶಿಪ್ ಆಸ್ ವೆಲ್ ಆಸ್ ಪೊಲೀಸ್ ಇಲಾಖೆಯ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ಈ ನಡುವೆ ಇರ್ತಕ್ಕಂಥ ನನಗೆ ಕಾಡ್ತಾ ಇರ್ತಕ್ಕಂಥ ಕೆಲವು ಸಂಗತಿಗಳು ಹಾಗೂ ಬದಲಾಗುತ್ತಿರುವ ಪತ್ರಿಕಾ ಮಾಧ್ಯಮದ ಸ್ವರೂಪದ ಬಗ್ಗೆ ಕೆಲವು ನುಡಿಗಳನ್ನು ಈ ಎರಡು ವ್ಯಾಖ್ಯಾನಗಳ ನಡುವೆ 10 ನಿಮಿಷದಲ್ಲಿ ಮುಗಿಸ್ತೇನೆ. ನಾನು ಇಲ್ಲಿ ಬಂದಾಗ ಈ ವಾರ್ತಾ ಇಲಾಖೆಯಲ್ಲಿ ಬಂದಾಗ ಈ ಆದ್ಯ ಪತ್ರಕರ್ತ ಯಾರು ಅಂತ ಬಹಳ ಯೋಚನೆ ಮಾಡ್ತಾ ಇದ್ದೆ. ಸೊ ಯಾರಪ್ಪ ಇಂಡಿಯನ್ ಮೈಥಾಲಜಿಯಲ್ಲಿ ಆದ್ಯ ಪತ್ರಕರ್ತ ಯಾರು, ಆಮೇಲೆ ಇಂಡಿಯನ್ ಫಿಲಾಸಫಿಯಲ್ಲಿ ಆದ್ಯ ಪತ್ರಕರ್ತ ಯಾರು. ಕೊನೆಗೆ ನಾನು ನನ್ನ ವಿಚಾರಗಳು ನಾರದ ಮುನಿ ಹತ್ರ ನಿಂತು ಹೋಯಿತು. ಪಕ್ಕಾ ಪತ್ರಕರ್ತ, ಏನ್ ಬೇಕು ಅಷ್ಟೇ ಹೇಳೋದು, ನನ್ನ ಸುದ್ದಿಯಿಂದ ಬೆಂಕಿ ಆಗ್ಬೇಕಂತ ಭಾವನೆ ಇಟ್ಕೊಂಡು ಇನ್ನೊಂದು ಕಡೆ ಹೋಗೋದು. ಎಕ್ಸಾಕ್ಟ್ಲಿ ಈ ತರ ಪತ್ರಕಾರಿತೆ ಕಾಣ್ತಾ ಇದೆ. ಮಹಾತ್ಮ ಗಾಂಧೀಜಿಯವರ ಪತ್ರಕಾರಿತೆ ಈಗ ಪ್ರಮುಖ ಅತಿಥಿಗಳು ಏನು ಹೇಳೋದು ಪೂರ್ಣ ಸತ್ಯ ಹೇಳೋದು. ಆಮೇಲೆ ನಾರದ ಮುನಿಯ ಆ ಕಾಲದ ಪತ್ರಕಾರಿತೆ ಸತ್ಯ ಹೇಳೋದು, ಅವಶ್ಯಕತೆ ಇದೆ ಅಷ್ಟೇ ಸತ್ಯ ಹೇಳೋದು. ಈ ನಡುವೆ ಇರತಕ್ಕಂಥ ಏನು ವ್ಯತ್ಯಾಸ ಇದೆ, ಆ ವ್ಯತ್ಯಾಸದಲ್ಲಿ ಇವತ್ತಿನ ಪತ್ರಕಾರಿತೆ ನಾನು ಒಬ್ಬ ಪೊಲೀಸನಾಗಿ ವಾರ್ತಾ ಇಲಾಖೆಯ ಆಯುಕ್ತನಾಗಿ ನೋಡ್ತಾ ಇರೋದು ಸಂಗತಿ. ಪ್ರೆಸ್ ಬಗ್ಗೆ ಈ ನ್ಯಾಷನಲ್ ಪ್ರೆಸ್ ಡೇ, ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ, ಇದರ ಬಗ್ಗೆ ಮಾತಾಡುವಾಗ ಪ್ರೆಸ್ಸಿನ ಡೆಫಿನೇಷನ್ ಬಹಳ ಮುಖ್ಯವಂತ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಪ್ರೆಸ್? ಎನಿಬಡಿ, ಎನಿ kid from college, you are journalist students, so anybody who can stand up and say that this is the definition of word called as press. ಪ್ರೆಸ್ ಅಂದರೆ ಬಹಳ ಜೋರಾಗಿ ದಬಾಯಿಸೋದು ಇಲ್ಲ. ಇವತ್ತು ನಮ್ಮ ಯಾಸಿರವನ್ ನನಗೆ ಒಂದು ಭಾರಿ ಅದು ಏನು ಮೀಮ್ ಕಳಿಸಿದ್ದಾನೆ. ಅದರಲ್ಲಿ ಒಬ್ಬ ಪತ್ರಕರ್ತ ಅದರಿಗೆ ಬಹಳ ಜೋರಾಗಿ ದಬಾಯಿಸ್ತಾ ಇದ್ದಾರೆ, ಅದಕ್ಕೆ ಪ್ರೆಸ್ ಅಂತ ಹೇಳ್ತಾವ್ರೆ. ಸೊ ಆ ಥರ ಪ್ರೆಸ್. ವಾಟ್ ಈಸ್ ದ ಡೆಫಿನೇಷನ್ ಆಫ್ ವರ್ಡ್ ಕಾಲ್ಡ್ ಅಸ್ ಪ್ರೆಸ್? ದೆನ್ ವಿಲ್ ಗೋ ಫಾರ್ ಅದು ಬದಲಾಗುತ್ತಿರುವ ಸ್ವರೂಪ ಏನು ಆಮೇಲೆ ನೋಡೋಣ. ನಮಗೆ ಪ್ರೆಸ್ ಅಂತ ಏನು ಗೊತ್ತಿಲ್ಲ, ಅದು ಬದಲಾವಣೆ ಆಗುವ ಸ್ವರೂಪದ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ. ಎನಿ ಕಿಡ್, ನನಗೇನು ಗೊತ್ತಿರಲಿಲ್ಲ, ಇಲ್ಲಿ ಬಂದಾಗ ನಾನು ಓದ್ಕೊಂಡು ಬಂದಿದ್ದೀನಿ. ಯಾಕೆ ಸುಮ್ಮನೆ ನನಗೆ ಮುಜುಗರ ಆಗೋದು ಬೇಡ ಅಂತ. ಪತ್ರಿಕೆ ಮತ್ತೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜರ್ನಲಿಸ್ಟ್ಗಳು, ದಟ್ ಇಸ್ ಪ್ರೆಸ್. ಪತ್ರಿಕೆ ಮತ್ತು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜರ್ನಲಿಸ್ಟ್ಗಳು, ದೀಸ್ ಟೂ ಕಾನ್ಸ್ಟಿಟ್ಯೂಟ್ಸ್ ಆರ್ಗನ್ ಕಾಲ್ಡ್ ಅಸ್ ಪ್ರೆಸ್. ಆಕ್ಸ್ಫರ್ಡ್ ಡಿಕ್ಷನರಿ. Newspaper and the people working in newspaper, these both combined. That is why what the chief guest communicated, that journalists are being killed. Not only the press, not only the newspaper, mentioned newspapers are committing suicide, as said by our special guest for the occasion, journalists. So both the speakers have expressed one concern, that the newspapers are committing suicide, reasons are different, and the journalists are being killed. ಇಂಥ ಸಮಯದಲ್ಲಿ, ಇಂಥ ಕಾಲಾವಕಾಶದಲ್ಲಿ ನಾವು ಯಾವ ಪ್ರಕಾರ ಮುಂದೆ ಹೋಗಬೇಕು, ಇದೇ ಇವತ್ತಿನ ಈ ಒಂದು ಚರ್ಚಾ ಸತ್ರದ ಪ್ರಮುಖ ಆಶಯ. ಆಮೇಲೆ ವಿಷಯ RTI ಬಗ್ಗೆ ಮಾತಾಡಿದ್ರು. RTIನ ಸ್ವರೂಪ ಕೂಡ ಬದಲಾವಣೆ ಆಗ್ತಾ ಇದೆ ಸರ್. ದಿನ ದಿನ ಅದಕ್ಕೆ
ಶಕ್ತಿಹೀನ ಮಾಡೋದು ಒಂದು ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ನಾವು ರೈಟ್ ಟು ಇನ್ಫಾರ್ಮೇಷನ್ ಮೂಲಭೂತ ಅಧಿಕಾರ ಅಂತ ಜನರಿಗೆ ಕೊಟ್ಟಿದ್ದೀವಿ, ಆದರೆ ಅದಕ್ಕೆ ಹೇಗೆ ನಾನು ಐ ಆಮ್ ಔಟ್ ಆಫ್ ಇಂಟೆಲಿಜೆನ್ಸ್, ಅದು ಏನು ರೈಟ್ ಟು ಇನ್ಫಾರ್ಮೇಷನ್, ಈ ಈ ಈ ಒಂದು ವಿಷಯ ಔಟ್ ಆಫ್ ರೈಟ್ ಟು ಇನ್ಫಾರ್ಮೇಷನ್, ಈ ಥರ ಬರ್ತಾ 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 4-5 organs of government are only limited to right to information now. ಬಾಕಿ ಎಲ್ಲ ವಿ ಆರ್ ಎಕ್ಸೆಂಪ್ಟೆಡ್. ಮೂಲ RTI ಇಂದ ಬಹಳ ದೂರ ಬಂದ್ಬಿಟ್ಟಿದ್ದೀವಿ. ಅದು ಒಂದು ಇದು ಕಾಳಜಿಯ ವಿಷಯ. ಈ ಬದಲಾದ ಸ್ವರೂಪದ ಹಿನ್ನೆಲೆ, editorial and commercial, I look after both the things. Advertisement ಗೆ ಎಷ್ಟು ದುಡ್ಡು, ಅದರ ಜೊತೆ ಯಾವ ಪ್ರಕಾರದ ನ್ಯೂಸ್, ಇದು ಒಂದು ಕೆಲವು ಪದಗಳು ಇದ್ದಾವೆ. ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ, ಡಿಜಿಟಲ್ ಮೀಡಿಯಾ ಇರಲಿ, ಪ್ರಿಂಟ್ ಮೀಡಿಯಾ ಇರಲಿ, ಈ ಪದಗಳು ಬಹಳ ಇಂಪಾರ್ಟೆಂಟ್ ಫಾರ್ ದ ಕಿಡ್ಸ್. ದಿಸ್ ಟರ್ಮಿನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಎಡಿಟೋರಿಯಲ್, commercial, and there is one fantastic term which has developed. I was surprised after coming to press this ವಾರ್ತಾ ಇಲಾಖೆಗೆ ಬಂದಾಗ, advertorial. ಭಾರಿ ಇದೆ ಇದು. ನಾನು ಎಷ್ಟು ಬೇಕು ದುಡ್ಡು ಕೊಡ್ತೀನಿ, ನಂದು ನ್ಯೂಸ್ ತರ ನಂದು ಅಡ್ವರ್ಟೈಸ್ ಬರಬೇಕು. ಅರೆ, ನನಗೆ ಇದು ಗೊತ್ತಿರಲೇ ಇಲ್ಲ. Fortunately, unfortunately, my wife is also a politician, so I would have told her, this is how the news is. I was so surprised with this particular thing called as advertorial. ಅರ್ಧ ಪೇಜ್ ಕೊಡ್ತೀನಿ ರೀ, ಬಾರ್ಗೇನ್ ಆಗುತ್ತೆ. ಬದಲಾದ ಸ್ವರೂಪ ವಿಚಾರ ಮಾಡುವಾಗ ಯಾಕೆ ಬದಲಾವಣೆ ಆಗಿದೆ? ಯಾಕೆಂದ್ರೆ ಆ ನ್ಯೂಸ್ ಪೇಪರ್ಗೆ 16 ಪೇಜ್ಗಳು ನಿಮಗೆ ಕೊಡ್ಲಿಕ್ಕೆ 5 ರೂಪಾಯಿದಲ್ಲಿ ಆಗೋದಲ್ಲ. ಆರ್ ವಿ ಥಿಂಕಿಂಗ್ ಅಬೌಟ್ ಇಟ್? That one full booklet which comes in the morning, the actual cost is too much. Somebody has to subsidize it. Reader will not. So advertisement has to. In this conflict, the media is stuck now. And somewhere I think we have to find the answer to this particular thing. And digital media is giving answer. It is cheap, it is easy, it is accessible, and that is why digital media is coming up. I know no kid of this particular gathering or any college has gone through the Information Technology Act 2021 amendment rules. Nobody. It clearly defines the role of digital media, the role of intermediary, the role of aggregator. ಇದೊಂದು ಭಾರಿ ಇದೆ. ಮೀಡಿಯಾದಲ್ಲಿ ಅಗ್ರಿಗೇಟರ್ ಅಂತ ಒಂದು ಬಂದಿದೆ. ಬದಲಾದ ಸ್ವರೂಪ ಮೀಡಿಯಾದು. ಪ್ರಿಂಟ್ ಅಂದರೆ ಬರೀ ಪ್ರೆಸ್ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಪೇಪರ್ ಮೇಲೆ ಬರ್ತಕ್ಕಂಥ, ಈ ಕಾಗದ ಮೇಲೆ ಬರ್ತಕ್ಕಂಥ ನ್ಯೂಸ್ ಅಂದರೆ ಪ್ರೆಸ್ ಇಲ್ಲ. The news which is printed on your mobile is also a news. It has a value. It is impacting you 24/7, as Dr. Narand has said. We are exposed to media 24/7. ರಾತ್ರಿ 2 ಗಂಟೆಗೆ ನೀರು ಕುಡಿಯೋಕ್ಕೂ ಎದ್ರೇನೋ ಅವನು ಏನು ಬಂದಿದೆ ಅಂತ ಟ್ವಿಟರ್ಲಿ ನೋಡ್ತಾನೆ. We are exposed. This is the changing nature of media. You are completely engrossed with ನನ್ನ ಬಗ್ಗೆ ಸುದ್ದಿ ಬಂದಿದೆಯಾ, ಅವನ ಬಗ್ಗೆ ಏನಾದರೂ ಸುದ್ದಿ ಬಂದಿದೆಯಾ, ರಾತ್ರಿ ಮಲಗುವಾಗ ಅವನು ಏನಾದರೂ ಮಾತಾಡಿದಾನ ನನ್ನ ಬಗ್ಗೆ. We are continuously on it. And this 24/7 ಮೊದಲೇನಿತ್ತು. ನಾನು ಕಾಲೇಜಲ್ಲಿ ಇದ್ದಾಗ, ನಾನು ಸ್ಕೂಲಲ್ಲಿ ಇದ್ದಾಗ ಬೆಳಿಗ್ಗೆ ಅಪ್ಪ ಹೇಳ್ತಾರೆ, ಅದಕ್ಕೆ ಒಂದು ಸ್ಪೋರ್ಟ್ ಪೇಜ್ ಅಟ್ಲೀಸ್ಟ್ ಓದಿ ಹೋದರೆ ಸುದ್ದಿ ಬಗ್ಗೆ ಏನು ಸಂಬಂಧನೇ ಇಲ್ಲ. ಸೇಮ್ ವಾಸ್ ವಿತ್ ಮೈ ಫಾದರ್, ಸೇಮ್ ವಾಸ್ ವಿತ್ ಮೈ ಗ್ರ್ಯಾಂಡ್ ಫಾದರ್. ವಿ ಯೂಸ್ ಟು ರೀಡ್ ಮಾರ್ನಿಂಗ್. ಒಂದ್ಸರಿ ಸಾಮೂಹಿಕವಾಗಿ ಫ್ಯಾಮಿಲಿಯಲ್ಲಿ ಪೇಪರ್ ಓದಿ ಆಯಿತು, ಅದಾದಮೇಲೆ ಪೇಪರ್ ಕಡೆ, ಆಮೇಲೆ ಡೈರೆಕ್ಟ್ಲಿ ಆಲ್ ಇಂಡಿಯಾ ರೇಡಿಯೋ 9 o'clock ಮನೆಯಲ್ಲಿ ಊಟ ಮಾಡುವಾಗ. ಆವಾಗ ಏನಾದರೂ ಪ್ರಧಾನಿ ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಆವಾಗ ಕಾರ್ಪೊರೇಟರ್ ಏನು ಮಾಡಿದ್ದಾನೆ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ಯಾಕಂದರೆ ಆ ಸುದ್ದಿ ಈಗ ಆ ಥರ ಇಲ್ಲ. ನಾನು ಏನೂ ಮಾಡಿದರೆ ಪೇಪರಲ್ಲಿ ಬರಬೇಕು. ಮತ್ತು ಫೇಮ್ ಆ್ಯಂಡ್ ಡಿಫೆಮೇಷನ್
ಫೇಮ್ ಆ್ಯಂಡ್ ಡಿಫೇಮ್ ದಿಸ್ ಹ್ಯಾಸ್ ಕಂಪ್ಲೀಟ್ಲಿ ಇರೇಸ್. ಏನಾದರೂ ಇರಲಿ, ಸುದ್ದಿಯಲ್ಲಿ ಇರಬೇಕ್ರಿ ನಾನು. ದಿಸ್ ಈಸ್ ಚೇಂಜ್ ನೇಚರ್ ಆಫ್ ದಿ ಪ್ರೆಸ್ ಆ್ಯಂಡ್ ದಿ ನ್ಯೂಸ್. ತಗೊಳ್ಳೋರು ಇದ್ದಾರೆ ಇಲ್ಲಿ, ಒಳ್ಳೆದಾಯ್ತು ಅವ್ರ ಮುಂದೆನೇ ಇದು. ಯಾಕಂದ್ರೆ ಅವ್ರು ನಾವು ಮಾತಾಡುವಾಗ ಒಂದು ಉದಾಹರಣೆ, ಮೊನ್ನೆ ಒಂದು ಮದುವೆಗೆ ಹೋಗಿದ್ದೀವಿ. ನೀವು ಹೇಳಿದಿರ ಸರ್ಕಾರದ ಆಶ್ರಿತ ಮೀಡಿಯಾ ಇರಬಾರ್ದು ಅಂತ. ಮೊನ್ನೆ ಮದುವೆಗೆ ಹೋಗಿದ್ದೀವಿ. ಏನಪ್ಪ ಏನು ಮಾಡಿದ್ಯಾ ಹುಡುಗಿಗೋಸ್ಕರ? ಹುಡುಗಿನ ಮದುವೆ ಇತ್ತು. ಏನಿಲ್ಲ, 2 ಪೇಪರ್ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟ ಮನುಷ್ಯ. ಬದಲಾದ ಸ್ವರೂಪ. ಒಂದು 2 ಲಕ್ಷ ರೂಪಾಯಿ ಸಹಾಯಧನ ಬರುತ್ತೆ ಸರ್ಕಾರದ್ದು ತಿಂಗಳಕ್ಕೆ. ಅವನಿಗೆ ಮತ್ತೇನು ಬೇಕ್ರಿ? 2 ಪೇಪರ್ ಮಾಡಿ ಕೊಟ್ಟಿದ್ದೀವಿ. Either we have to, there is a time now that on this press day thinking has to go, independence ಯಾವುದು ಬದನೆಗಾಯಿ. ಈ ತರ ನಾವು ಸುದ್ದಿ ಜಗತ್ತ ಬಗ್ಗೆ ವಿಚಾರ ಮಾಡುವಾಗ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ನನಗೆ. ಇದು ಸರ್ಕ್ಯುಲೇಷನ್ ಆಧಾರಿತ ಅಡ್ವರ್ಟೈಸ್ಮೆಂಟ್. ಆ ಸರ್ಕ್ಯುಲೇಷನ್ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಏನು ಒದ್ದಾಟ ಅದು. ಲೋಕಮಾನ್ಯ ತಿಲಕಲ್ಲಿ ಸರ್ಕ್ಯುಲೇಷನ್ಗೋಸ್ಕರ ಪೇಪರ್ ತಗೊಂಡು ತಿರುಗಾಡ್ತಾ ಇದ್ರ. ಮಹಾತ್ಮ ಗಾಂಧೀಜಿ ಅವರು ಏನು ಸರ್ಕ್ಯುಲೇಷನ್ ಎಷ್ಟು ಆಗುತ್ತೆ ಅಂತ ಕೌಂಟ್ ಮಾಡ್ತಾ ಇದ್ರ? ಫ್ರಮ್ ವೇರ್ ವಿ ಹ್ಯಾವ್ ಟ್ರಾವೆಲ್ ಟು ವಿಚ್ ಪ್ಲೇಸ್? ದ ಕಮರ್ಷಿಯಲ್ angle of media is governing the editorial, and that is the problem. This is badalada sannivesha idu. I am not blaming it. Once again, I reiterate, I am not blaming it. It will change today or tomorrow. ಅದು ಒಂದು ಪ್ರಬಂಧ ಇತ್ತು, ಅದಕ್ಕೆ ಒಂದು ವಿರೋಧಾಭಾಸ ಇವತ್ತು ರೆಡಿ ಆಗ್ತಾ ಇದೆ. ಈ ಪ್ರಬಂಧ ಮತ್ತೆ ವಿರೋಧಾಭಾಸ ನಡುವೆ ಇರತಕ್ಕಂಥ ಏನು ಜಗಳ ಇದೆ, ಇದರಲ್ಲಿ ಸಂಶ್ಲೇಷಣೆ ಆಗತ್ತೆ, ಇದರಲ್ಲಿ ಸಮನ್ವಯ ಆಗತ್ತೆ, ಇದರಿಂದಾನೇ ದಾರಿ ಸಿಗತ್ತೆ. ಆ ಆಶಾವಾದ ಮಾತ್ರ ಖಂಡಿತ ನನಗೆ ಇದೆ. One form of media will commit suicide, one form of media will be murdered, but press and media cannot be. ಆ ಭಾವನೆ ಮಾತ್ರ ನನಗೆ ಖಂಡಿತ ಇದೆ. You cannot. Every person is a journalist now because of Twitter, Insta and Facebook. I am journalist. ನನಗೆ ಮೊದಲೇ I never used to write about, ನನಗೆ ಭಾಳ ಸಿಕ್ತಿತ್ತು ಕೆಲವು ವಿಷಯಗಳಲ್ಲಿ, ನನಗೆ ಬರೆಯೋಕ್ಕೆ ಜಾಗ ಸಿಗ್ತಾ ಇರಲಿಲ್ಲ. Unfortunately must be. I have worked as sub-editor in one paper for 4 years before coming to public life, before coming to public services. From my age 19 years to my age 23 years, I was working as sub-editor. Before graduation, I joined one of the papers, leading papers in Maharashtra. ಆ ಕಾಲದ ಎಡಿಟರ್ಗಳು ಚಡಿ ತಗೊಂಡೇ ಕೂತ್ಕೊಳ್ಳೋದು, ಮಗನ ಇದೇನು ಬರ್ತಿದ್ದೀರೋ ಅಂತ ಹೊಡೆದಾಕ್ಬಿಡೋರು. ಈಗ ನೀನು ಹಾಕೋ, ಫಸ್ಟ್ ಆಕ್ಸಿಡೆಂಟ್ ಆಗಿದೆ, 4 ಜನ ಸತ್ತಿದ್ದಾರೆ, ಮಗನೇ 6 ಹಾಕೋ, ಹೋಗೋವರೆಗೂ 2 ಹೋಗ್ತಾರ್ರಿ. ಈ ಲೆವೆಲ್ಗೆ ಪರ್ಸೆಪ್ಟಿವ್ ಜರ್ನಲಿಸಮ್. ಆಮೇಲೆ ಇಂಪ್ಯಾಕ್ಟ್ಗೆ ಸರಿಯಾಗತ್ತೆ. ಈಗ ಹೇಳೋ ಇಷ್ಟಕ್ಕೆ ಬರುತ್ತೆ ಅಂತ, ಸಂಜೆವರೆಗೂ ಆ ಗ್ಯಾರಂಟಿ ಆಗತ್ತೆ, ಅದು ಆ ನಂಬರ್ ವಿಲ್ ರೀಚ್. We have lost, as a media, I think we have lost the difference between information, knowledge and intelligence. Need for intelligent media who can assimilate that information, assimilate that knowledge and create something which can change. Badalada Swarupa, what needs to change is this approach now, which was some time to do something, to get the things change. ನಾನು ಒಂದು ಬದಲಾವಣೆಗೆ ಕೆಟಲಿಸ್ಟ್ ಆಗಬೇಕಂತ ಒಂದು ಭಾವನೆ ಏನು ಪತ್ರಕರ್ತರಲ್ಲಿ ಇತ್ತು. ನಾನು ಅಟ್ಲೀಸ್ಟ್ ಅದಕ್ಕಾಗಿ ಹೋಗಿದ್ದೆ. ನಾನು ಒಂದು ಆರ್ಟಿಕಲ್ ಹುಡುಕಿ ಮಾಡ್ತೇನೆ, ಸರ್ಕಾರ ನಡೆಸಬೇಕಂತ ಒಂದು ತಲೆ ಒಳಗೆ ಇರೋದು. ಆವಾಗ ಅಟ್ ದ ಏಜ್ ಆಫ್ 19 ಐ ಆಮ್ ಆಲ್ಸೋ ಲೆಫ್ಟಿಸ್ಟ್.
ಸೊ ಆಟೋಮೆಟಿಕಲಿ ನನಗೇನಿದೆ ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧ ಹೋಗೋದು ಆ ಭಾವನೆ, ಆ ಬದಲಾವಣೆ ಮಾಡುವ ಒಂದು ಹುಮ್ಮಸ್ಸು, ಅದಕ್ಕಿಂತ ಬ್ರೇಕಿಂಗ್ ನ್ಯೂಸ್ ಕೊಡುವ ಹುಮ್ಮಸ್ಸು ಏನಿದೆ ಅದು ಚೇಂಜ್ ಆದರೆ I think we have achieved something, and it will come. I have full faith in this system, full faith in constitution, full faith in the democracy, that today or tomorrow, ಕಳಕಳಿ ಸೀನಿಯರ್ ನಮ್ಮ ಸ್ಪೀಕರ್ಸ್ಗಳ ಕಳಕಳಿ ಅರ್ಥ ಮಾಡ್ಕೊಳ್ಳಿ. ಆ ಕಳಕಳಿ ಅವರು ತಮ್ಮ ಮನಸ್ಸವರೆಗೂ ತಗೊಂಡು ಹೋಗೋದು ಒಂದು ಪ್ರಯತ್ನ ಇಲ್ಲಿ ಮಾಡಿದ್ದಾರೆ. ಈ ಮುಖಾಂತರ ಕರ್ನಾಟಕಕ್ಕೆ ಮಾತಾಡ್ತಾ ಇದ್ದಾರೆ, ಈ ಮುಖಾಂತರ ದೇಶಕ್ಕೆ ಮಾತಾಡುವ ಒಂದು ಪ್ರಯತ್ನ ನಡೀತಾ ಇದೆ. ಆ ಪ್ರಯತ್ನಕ್ಕೆ ಉತ್ತರ ಈ ಸಂಶ್ಲೇಷಣ, ದಿಸ್ ಸಿಂಥಿಸಿಸ್ will happen. Process is there. We are in cusp. This 25 years of generation is in cusp. Cusp ಗೊತ್ತಲ್ಲ ಅದು ಎರಡು, what is that called as? ಇದು ನೋಡ್ತಾರಲ್ಲಪ್ಪ, ಅದು ಏನು ಗಿಮಿನಿ ಅದು ಇರುತ್ತಲ್ಲ, ಏನು 12 ರಾಶಿ, ಹಾರೋಸ್ಕೋಪ್. ಆ ಹಾರೋಸ್ಕೋಪ್ ಕರೆಕ್ಟ್ ಎಲ್ಲಿ ಸೆಪ್ರೇಟ್ ಆಗುತ್ತೆ, ಆ ಸೆಪ್ರೇಟ್ ಆಗುವ ಡೇಟ್ಗೆ ಬರ್ತ್ ಆದರೆ ಅದು ಕಸ್ಪ್ ಡೇಟ್ ಅಂತೆ. We are in that cusp date. 200 years of praise is one side, and this 20 years of praise is at one side. And this generation is at the cusp. We will suffer, but we will come back. We will come back. And we have to just, to the youngsters sitting here, half of them have gone because of their college, I know that, but at least 10. Finally 10 only shine. So to the youngsters here, try to be that change, try to be that catalyst. And if you are that catalyst, nothing will change. The values will not change. And I think we will achieve that. I have tried my mind to share with you, and I hope I have tried to explain it.